ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಮಾರ್ಚ್ 30, 2022ರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಈ ದಿನದ ಕೋಟ್: ಲೈಫ್ ಶುಡ್ ಬಿ ಗ್ರೇಟರ್ ದ್ಯಾನ್ ಲಾಂಗ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ದಿನದ ಪ್ರಿಲಿಮ್ಸ್ ಕ್ವಶನ್ ಅನ್ನು ನೋಡ್ಕೊಳ್ಳೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ರೀಸನ್ ವೈ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ಸ್ ಎನ್ನುವಂಥದ್ದು. ಆಪ್ಷನ್ ಈ ರೀತಿಯಾಗಿದೆ: ಡಿಸ್ಟೆನ್ಸಸ್ ಅಮಾಂಗ್ ಸ್ಟೆಲ್ಲರ್ ಬಾಡೀಸ್ ಡು ನಾಟ್ ಚೇಂಜ್, ಗ್ರಾವಿಟಿ ಆಫ್ ಸ್ಟೆಲ್ಲರ್ ಬಾಡೀಸ್ ಡಸ್ ನಾಟ್ ಚೇಂಜ್, ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೈಟ್ ಲೈನ್, ಅಂಡ್ ನಾಲ್ಕನೇ ಆಪ್ಷನ್ನು ಸ್ಪೀಡ್ ಆಫ್ ಲೈಟ್ ಈಸ್ ಆಲ್ವೇಸ್ ಸೇಮ್. ಇಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ನೋಡ್ಕೊಳ್ಳೋದಾದ್ರೆ, ಸ್ಪೀಡ್ ಆಫ್ ಲೈಟ್ ಈಸ್ ಆಲ್ವೇಸ್ ಸೇಮ್. ದ ಸ್ಪೀಡ್ ಆಫ್ ಲೈಟ್ ಈಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಯೂನಿವರ್ಸ್ ಅಂಡ್ ಈಸ್ ನೌನ್ ಟು ಹೈ ಪ್ರಿಸಿಷನ್ ಎನ್ನುವಂಥದ್ದು. ಮುಂದಿನ ಕ್ವಶನ್ ಅನ್ನು ನೋಡ್ಕೊಳ್ಳೋದಾದ್ರೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಮೊಘಲ್ ಎಂಪರರ್ ಶಿಫ್ಟೆಡ್ ಎಂಪಾಸಿಸ್ ಫ್ರಮ್ ಇಲ್ಲಸ್ಟ್ರೇಟೆಡ್ ಮಾನೋಸ್ಕ್ರಿಪ್ಟ್ಸ್ ಟು ಆಲ್ಬಮ್ ಅಂಡ್ ಇಂಡಿವಿಜುವಲ್ ಪೋರ್ಟ್ರೇಟ್ ಎನ್ನುವಂಥದ್ದು. ಆಪ್ಷನ್ ಈ ರೀತಿಯಾಗಿದೆ: ಹುಮಾಯೂನ್, ಅಕ್ಬರ್, ಜಹಾಂಗೀರ್ ಅಂಡ್ ಶಹಜಾನ್ ಎನ್ನುವಂಥದ್ದು. ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ನೋಡ್ಕೊಳ್ಳೋದಾದ್ರೆ ಜಹಾಂಗೀರ್. ಈ ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಯಲ್ಲಿ ಕೇಳಿರ್ತಕ್ಕಂತಹ 2 MCQsಗಳನ್ನು ಕೊಟ್ಟಿದ್ದೇನೆ. ಸೊ ಕಾಮೆಂಟ್ ಮುಖಾಂತರವಾಗಿ ಆ 2 MCQsಗಳಿಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್: ICRA ಕಟ್ಸ್ ಫೈನಾನ್ಷಿಯಲ್ ಇಯರ್ 23 ಗ್ರೋತ್ ಫೋರ್ಕಾಸ್ಟ್ ಟು 7.2% ಆನ್ ಉಕ್ರೇನ್ ವಾರ್, ಆಯಿಲ್ ಕಾಸ್ಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS 3ಯಲ್ಲಿ ಬರುವಂತಹ ಇಂಡಿಯನ್ ಎಕಾನಮಿ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಭಾರತದ ಆರ್ಥಿಕ ವ್ಯವಸ್ಥೆ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಏಜೆನ್ಸಿ ಸೀಸ್ ಇಂಪ್ಯಾಕ್ಟ್ ಆನ್ ಡಿಮ್ಯಾಂಡ್ಸ್ ಆ್ಯಸ್ ಹೈ ಫ್ಯೂಯಲ್ ಕಮ್ಯಾಡಿಟಿ ಪ್ರೈಸಸ್ ಸ್ಕ್ವೀಸ್ ಇನ್ಕಮ್ಸ್ ಎನ್ನುವಂಥದ್ದು. ಸೊ ಏನು ICRA ಎನ್ನುವಂತಹ ಒಂದು ಸಂಸ್ಥೆ ಉಕ್ರೇನ್ ವಾರು ಮತ್ತು ಆಯಿಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ, ಉಕ್ರೇನ್ ಯುದ್ಧ ಮತ್ತು ತೈಲದ ಬೆಲೆಗೆ ಅಥವಾ ತೈಲದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಫೈನಾನ್ಷಿಯಲ್ ಇಯರ್ 23ನ ಗ್ರೌತ್ ರೇಟನ್ನು ಫೋರ್ಕಾಸ್ಟ್ ಮಾಡಿದೆ, ಮೌಲ್ಯಮಾಪನವನ್ನು ಮಾಡಿದೆ. ಸೊ ಆ ಮೌಲ್ಯಮಾಪನ ಮಾಡುವುದರ ಪ್ರಕಾರವಾಗಿ ಎಷ್ಟು ಮೌಲ್ಯಮಾಪನದ ಒಂದು ದರ ಇದೆ ಅಂದರೆ 7.2% ಇದೆ ಎನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಕೊಳ್ಬೋದು. ಮುಂದಿನ ಹಂತದಲ್ಲಿ ICRAನ ಫುಲ್ ಫಾರ್ಮ್ ಮತ್ತು ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಎನ್ನುವಂಥ ವಿಚಾರವನ್ನು ನಾವಿಲ್ಲಿ ನೋಡ್ಕೊಳ್ಬೇಕು. ಸೊ ಫುಲ್ ಫಾರ್ಮ್ ನೋಡ್ಕೊಳ್ಳೋದಾದರೆ, ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ ICRAಗೆ. ಇದು 1991ರಲ್ಲಿ ಸ್ಥಾಪನೆ ಆಗುತ್ತದೆ. ಇದರ HQ ಅಂದರೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಗುರುಗಾಂವ್ ಎನ್ನುವಂತಹ ಪ್ರದೇಶದಲ್ಲಿದೆ. ಇದರ ಕೆಲಸ ಏನು? ಇದೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ, ಅದರೊಂದಿಗೆ ಫೈನಾನ್ಷಿಯಲ್ ಕನ್ಸಲ್ಟೇಷನ್ ಕೂಡ ಮಾಡುತ್ತೆ ICRA ಎನ್ನುವಂತಹ ಒಂದು ಸಂಸ್ಥೆ. ಸೊ ಈ ICRA ಎನ್ನುವಂತಹ ಸಂಸ್ಥೆ ಭಾರತದ GDP ಗ್ರೌತ್ ರೇಟನ್ನು ಅಂದರೆ 2022 ಮತ್ತು 23ರ GDP ಗ್ರೌತ್ ರೇಟನ್ನು ಮೊದಲಿಗೆ 8% ತೋರಿಸ್ತಾ ಇತ್ತು, ಆದರೆ ಈವಾಗ 7.2% ತೋರಿಸ್ತಾ ಇದೆ. ಏನಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ತೋರಿಸ್ತಾ ಇದೆ, ಬದಲಾವಣೆಯನ್ನು ಗಮನಿಸ್ತಾ ಇದೆ ಅಂದರೆ, ಕಮ್ಯಾಡಿಟಿ ಪ್ರೈಸಸ್ಗಳು ಮತ್ತು ಸಪ್ಲೈ ಚೈನ್ ಚಾಲೆಂಜಸ್ ಅಂದರೆ ಪೂರೈಕೆಯಲ್ಲಿರುವಂತಹ ಸರಪಳಿಯಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆ ಆಗ್ತಾ ಇದೆ. ಸೊ ಏನಕ್ಕೆ ಬದಲಾವಣೆ ಆಗ್ತಾ ಇದೆ ಅಂದರೆ, ರಷ್ಯಾ ಮತ್ತು ಉಕ್ರೇನ್ ಕಾನ್ಫ್ಲಿಕ್ಟಿಗೆ ಸಂಬಂಧಪಟ್ಟಂತೆ, ಅದರೊಂದಿಗೆ ಹೈಯರ್ ಪ್ರೈಸಸ್ ಆಫ್ ಫ್ಯೂಯಲ್ಸ್ ಅಂದರೆ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಮಾಣದ ಪ್ರೈಸಸ್ಸು, ಎಡಿಬಲ್ ಆಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತುಟ್ಟಿಯಾಗಿರ್ತಕ್ಕಂತಹ ಬೆಲೆ, ಇವೆಲ್ಲವುದರ ಮುಖಾಂತರವಾಗಿ ಹೌಸ್ ಹೋಲ್ಡ್ ಇನ್ಕಮ್ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ಇದರಿಂದಾಗಿ 8% ಅಥವಾ 8%ದಷ್ಟು ಇದ್ದಂತಹ GDP ಗ್ರೌತ್ ರೇಟನ್ನು 7.2%ಗೆ ಇಳಿಸಲಾಗಿದೆ ICRA ಎನ್ನುವಂತಹ ಸಂಸ್ಥೆ. ನಂತರದಲ್ಲಿ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ 2 ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ. ಒಂದು, ICRA ಚೀಫ್ ಯಾರು ಅಂತೇಳಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ಅದಿತಿ ನಾಯರ್ ಅಂತೇಳಿ ಐಡೆಂಟಿಫಿಕೇಷನ್ ಮಾಡಬೇಕು. ಈ ಮೂಲಕ GVA ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ GVA ಎನ್ನುವಂತಹ ಒಂದು ಟರ್ಮ್ ಬರುತ್ತದೆ. ಸೊ ಇದನ್ನು ನಾವು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೇವೆ. ಸೊ ಹಾಗಾದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು ಅಂದರೆ, ದ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಇಸ್ ದ ಮೆಷರ್ ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಆ್ಯನ್ ಎಕಾನಮಿ, ಮೇ ಬಿ ಎ ಏರಿಯಾ, ರೀಜನ್ ಆರ್ ಕಂಟ್ರಿ. ಇಟ್ ಈಸ್ ಕೇಮ್ ಟು ಬಿ ಕಾಲ್ಡ್ ಆ್ಯಸ್ ಎ GVA ಅಂತೇಳಿ ಕರಿತೀವಿ, ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಕರಿತೀವಿ. ಮುಂದುವರೆದಂತೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮುಖಾಂತರವಾಗಿ ಸೆಪ್ಟೆಂಬರ್ 2022ರವರೆಗೆ ಫುಡ್ಡನ್ನು ನಾವು ಎಕ್ಸ್ಟೆನ್ಷನ್ ಮಾಡಿದ್ದೀವಲ್ಲ, ಫುಡ್ ಗ್ರೈನ್ಸ್ಗಳನ್ನು, ಆಹಾರ ಬೆಳೆಗಳನ್ನು ನಾವು ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಯಾರಿಗೆ? ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ಗೆ ಅಂದರೆ ದುರ್ಬಲ ವರ್ಗದ ಜನಸಂಖ್ಯೆಗೆ ನಾವು ಫುಡ್ ಗ್ರೈನ್ಸ್ಗಳನ್ನು ಎಕ್ಸ್ಟೆನ್ಷನ್ ಮಾಡಿದ್ದೀವಲ್ಲ, ಈ ಮೂಲಕ ದುರ್ಬಲ ವರ್ಗದವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಿನಾಯಿತಿಯನ್ನು ಕೊಡಲಾಗುತ್ತದೆ. ಈ ಮೂಲಕ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ನ ಫುಡ್ ಬಡ್ಜೆಟ್ ಅಂದರೆ ಆಹಾರದ ಆಯವ್ಯಯಕ್ಕೆ ಸಂಬಂಧಪಟ್ಟಂತೆ, ಆಹಾರದ ಬಡ್ಜೆಟ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಮಾಣದ ವಿನಾಯಿತಿಯನ್ನು ನೀಡಲಾಗುತ್ತದೆ ಅಂತೇಳಿ ICRAನ ಚೀಫ್ ಆಗಿರ್ತಕ್ಕಂಥ ನಾಯರ್ ಅವರು ಹೇಳಿರುವಂಥದ್ದು.
ಮುಂದಿನ ಆರ್ಟಿಕಲ್ ಇಂಡಿಯನ್ ಪವರ್ ಪ್ರಾಜೆಕ್ಟ್ ರೀಪ್ಲೇಸ್ ಚೀನೀಸ್ ವೆಂಚರ್ಸ್ ಎನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲನ್ನು ನಾವು GS2 ಅಲ್ಲಿ ಬರ್ತಕ್ಕಂತಹ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅದರೊಂದಿಗೆ ಗವರ್ನಮೆಂಟ್ ಪಾಲಿಸೀಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಭಾರತ ದೇಶದ ಪ್ರಾಜೆಕ್ಟ್ಸ್ಗಳು ಅಂದರೆ ಶಕ್ತಿ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಜೆಕ್ಟ್ಸ್ಗಳು ಶ್ರೀಲಂಕಾದಲ್ಲಿ ಡೆವಲಪ್ಮೆಂಟ್ ಆಗ್ತಿರುವಂಥದ್ದು. ಈ ಮೂಲಕ ಚೀನಾ ದೇಶ ತಯಾರು ಮಾಡಿರ್ತಕ್ಕಂತಹ ಒಂದು ಜಾಯಿಂಟ್ ವೆಂಚರ್ಸ್ಗಳು ಅಥವಾ ವೆಂಚರ್ಸ್ಗಳು ಅದರ ಮೂಲಕ ಏನಾಗ್ತಿದೆ, ರೀಪ್ಲೇಸ್ ಆಗ್ತಿರುವಂಥದ್ದು. ಅಂದರೆ ಭಾರತ ದೇಶದ ಪ್ರಾಜೆಕ್ಟ್ಸ್ಗಳು ಶ್ರೀಲಂಕಾದಲ್ಲಿ ಇನ್ಬಿಲ್ಡ್ ಆಗ್ತಾ ಇದ್ದಾವೆ, ಈ ಮೂಲಕ ಚೀನಾದ ವೆಂಚರ್ಸ್ಗಳು ಕ್ಲಿಯರ್ ಆಗ್ತಿದ್ದಾವೆ ಅಂತೇಳಿ. ಸೊ ಹಾಗಾದರೆ ಮೊದಲೇ ಬಾರಿಗೆ ನೀವು ವೆಂಚರ್ಸ್ಗಳು ಅಂದರೆ ಏನು ಅಂತೇಳಿ ತಿಳ್ಕೊಬೇಕು. ಸೊ ನೋಡಿ, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೇ ಎರಡು ಸಂಸ್ಥೆಗಳಾಗಿರ್ಬೋದು, ಇವುಗಳ ನಡುವೆ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಬಿಸ್ನೆಸ್ಸನ್ನು ಅಥವಾ ಒಂದು ಎಂಟರ್ಪ್ರಿನರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡೋದನ್ನೇ ನಾವೇನಂತ ಕರಿತೇವೆ, ಒಂದು ಎಂಟಿಟಿಯನ್ನು ಡೆವಲಪ್ಮೆಂಟ್ ಮಾಡೋದನ್ನೇ ನಾವೇನಂತ ಕರಿತೀವಿ, ವೆಂಚರ್ಸ್ ಅಂತೇಳಿ ಕರಿತೇವೆ. ಮುಂದಿನ ಹಂತದಲ್ಲಿ ಈ ಒಂದು ಸಂದರ್ಭದಲ್ಲಿ ಶ್ರೀಲಂಕಾದಲ್ಲಿ ವರ್ಸ್ಟ್ ಎಕನಾಮಿಕ್ ಕ್ರೈಸಿಸ್ ಆಗ್ತಿರೋದು ನಮಗೆಲ್ಲ ಗೊತ್ತಿದೆ. ಸೊ ಆ ಮೂಲಕ ಶ್ರೀಲಂಕಾಗೆ ಎಕನಾಮಿಕಲಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಭಾರತ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಇನ್ಬಿಲ್ಡ್ ಮಾಡ್ತಾ ಇದೆ. ಸೊ ಜಾಫ್ನಾದಲ್ಲಿರುವಂತಹ 3 ಐಸ್ಲ್ಯಾಂಡ್ ಪ್ರದೇಶಗಳಲ್ಲಿ ಅಂದರೆ 3 ದ್ವೀಪಗಳಲ್ಲಿ ಭಾರತ ದೇಶ ಹೈಬ್ರಿಡ್ ಪವರ್ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಚೀನಾ ದೇಶ ಕೊಲಂಬೋದಲ್ಲಿ ಆಲ್ರೆಡಿ ವೆಂಚರ್ಸ್ಗಳನ್ನು ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ವೆಂಚರ್ಸ್ಗಳನ್ನು ರೀಪ್ಲೇಸ್ ಮಾಡಿ ಭಾರತ ದೇಶ ಶ್ರೀಲಂಕಾದಲ್ಲಿ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವುದರ ಮುಖಾಂತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ಸ್ನೇಹ ಇನ್ನೂ ಬಲವಾಗಿರುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಅದರೊಂದಿಗೆ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಜೈಶಂಕರ್, ಶ್ರೀಲಂಕಾದ ಕೌಂಟರ್ ಪಾರ್ಟ್ ಆಗಿರ್ತಕ್ಕಂಥ GL ಪೆರಿಸ್ ಅವರ ನಡುವೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಈ ಒಂದು ಪ್ರಾಜೆಕ್ಟಿಗೆ ಸೈನನ್ನು ಕೊಡಲಾಗಿರುವಂಥದ್ದು. ಇದರೊಂದಿಗೆ ಈ ಪ್ರಾಜೆಕ್ಟ್ನ ಮುಖಾಂತರವಾಗಿ ಇದು 3ನೇ ಪ್ರಾಜೆಕ್ಟ್ ಆಗಿರುವಂಥದ್ದು. ಅಂದರೆ ಭಾರತ ದೇಶ ಶ್ರೀಲಂಕಾ ದೇಶದಲ್ಲಿ ಡೆವಲಪ್ಮೆಂಟ್ ಮಾಡ್ತಿರುವಂತಹ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ 3ನೇ ಪ್ರಾಜೆಕ್ಟ್ ಇದಾಗಿರುವಂಥದ್ದು. ಹಾಗಾದರೆ ಉಳಿದಿರುವಂತಹ 2 ಪ್ರಾಜೆಕ್ಟ್ ಯಾವುದು? ಇದನ್ನೇ ನಿಮಗೆ ಸಿಂಪಲ್ ಆಗಿ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿದೆ, NTPC ಅಂತೇಳಿ ಕರಿತೇವೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತೇಳಿ ಕರಿತೇವೆ. ಸೊ ಈ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ನು ವೆಂಚರ್ಸನ್ನು ಸೋಂಪುರ್ ಎನ್ನುವಂತಹ ಪ್ರದೇಶದಲ್ಲಿ, ಅಂದರೆ ಶ್ರೀಲಂಕಾದ ಸೋಂಪುರ್ ಎನ್ನುವಂತಹ ಪ್ರದೇಶದಲ್ಲಿ, ಅದರೊಂದಿಗೆ ಅದಾನಿ ಗ್ರೂಪು ಮನ್ನಾರ್ ಮತ್ತು ಪೋನೆರಾಯನ್ ಎನ್ನುವಂತಹ ಶ್ರೀಲಂಕಾದ ಉತ್ತರ ಭಾಗದ ಪ್ರದೇಶದಲ್ಲಿ ಆಲ್ರೆಡಿ ಏನು ಮಾಡಿದ, ಪವರ್ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಈ ಮೂಲಕವಾಗಿ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಪವರ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಬಲಯುತವಾಗಿರ್ತಕ್ಕಂತಹ ಒಂದು ಅಗ್ರಿಮೆಂಟ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾ 2 ರಾಷ್ಟ್ರಗಳು ಸೇರಿ ಮೇರಿಟೈಮ್ ಕೋಆರ್ಡಿನೇಷನ್ ಸೆಂಟರ್ನ ಸ್ಥಾಪನೆ ಮಾಡಲಾಗಿರುವಂಥದ್ದು. ಸೊ ಈ ಮೇರಿಟೈಮ್ ಕೋಆರ್ಡಿನೇಷನ್ ಸೆಂಟರ್ಸನ್ನು ನಿಮಗೆ ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕ್ವಶನಲ್ಲಿ ಕೇಳ್ಬೋದು. ಸೊ ಈ ಮೂಲಕ ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು $6 ಮಿಲಿಯನ್ ಹೊಂದಿರುವಂತಹ ಇಂಡಿಯನ್ ಗ್ರಾಂಟ್ನ ಮುಖಾಂತರ ಮೇರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ನ ಸ್ಥಾಪನೆ ಮಾಡಲಾಗುವಂಥದ್ದು. ಭಾರತ ದೇಶ ಫಿಶರೀಸ್ಗಳಿಗೆ ಸಂಬಂಧಪಟ್ಟಂತೆ 2 ದೇಶಗಳ ನಡುವೆ ಫಿಶರೀಸ್ ಹಾರ್ಬರ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಿದೆ. ಶ್ರೀಲಂಕಾದ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಎಜುಕೇಷನನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಕಂಪ್ಯೂಟರ್ ಲ್ಯಾಬ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ. ಶ್ರೀಲಂಕಾ ಓನಾಗೆ ಡೆವಲಪ್ಮೆಂಟ್ ಮಾಡಿರುವಂತಹ, ಅಂದರೆ ಭಾರತದ ಸಹಾಯದೊಂದಿಗೆ ಡೆವಲಪ್ಮೆಂಟ್ ಮಾಡಿರುವಂತಹ ಶ್ರೀಲಂಕಾಸ್ ಯುನಿಕ್ ಡಿಜಿಟಲ್ ಐಡೆಂಟಿಟಿ ಪ್ರಾಜೆಕ್ಟಿಗೂ ಕೂಡ ಭಾರತ ದೇಶ ಸಹಾಯ ಮಾಡಲಾಗುತ್ತಿದೆ ಎನ್ನುವಂತಹ ಒಂದು ವಿಚಾರವನ್ನು ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು. ಮುಂದಿನ ಆರ್ಟಿಕಲ್, ಅಹೆಡ್ ಆಫ್ ಲಾವ್ರೋಸ್ ಅರೈವಲ್ US ಟು ಸೆಂಡ್ ಡೆಪ್ಯೂಟಿ NS ಟು ಇಂಡಿಯಾ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS2 ಅಲ್ಲಿ ಬರ್ತಕ್ಕಂತಹ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಏನು ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಂತೆ ವಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಯಾಂಕ್ಷನನ್ನು USA ವಿಧಿಸಲಾಗಿತ್ತು. ಸೊ ಈ ವಿಚಾರವಾಗಿ ಮಾತನಾಡುವುದಕ್ಕೋಸ್ಕರ ದಲೀಪ್ ಸಿಂಗ್ ಎನ್ನುವಂತಹ ಡೆಪ್ಯೂಟಿ ಚೀಫ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರನ್ನು ಭಾರತ ದೇಶಕ್ಕೆ ಕಳಿಸಲಾಗಿರುವಂಥದ್ದು. ಸೊ ಇದರೊಂದಿಗೆ ರಷ್ಯಾದ ಫಾರಿನ್ ಮಿನಿಸ್ಟರ್ ಸೆರ್ಗೆ ಲ್ಯಾವ್ರೋವ್ ಅವರೊಂದಿಗೆ ಮತ್ತು ಭಾರತ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರೊಂದಿಗೆ ಮಾತನಾಡುವುದರ ಮುಖಾಂತರ ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಾರ್ ಸಿಚುಯೇಷನ್ನು ಮತ್ತು ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಈ ಮೂಲಕ ಮೀಟಿಂಗ್ನಲ್ಲಿ ಮಾತನಾಡಲಾಗಿದ್ದು, ಸೊ ಸಮರ್ಪಕವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವಂಥದ್ದು.
ಈ ದಿನದ ಮೊದಲನೇ ಸಂಪಾದಕೀಯವನ್ನು ನೋಡ್ಕೊಳ್ಳೋದಾದರೆ ಬ್ರಿಡ್ಜಿಂಗ್ ದ ಬೇ ಇನ್ ಕ್ವೆಸ್ಟ್ ಆಫ್ ಎ ಸ್ಟ್ರಾಂಗರ್ ಬಿಮ್ಸ್ಟೆಕ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಈ ಒಂದು ಕಂಪ್ಲೀಟ್ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದ್ರೆ ನಾವು ಬಿಮ್ಸ್ಟೆಕ್ಕಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾದರೆ ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಹೇಳಿ ನೋಡೋಣ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್ ಎನ್ನುವಂಥದ್ದು. ಇದೊಂದು ಬೇ ಆಫ್ ಬೆಂಗಾಲಲ್ಲಿ ಇರ್ತಕ್ಕಂತಹ ಕೆಲವು ರಾಷ್ಟ್ರಗಳ ಅಂದರೆ ಟೋಟಲ್ 7 ರಾಷ್ಟ್ರಗಳ ಒಂದು ಸದಸ್ಯರ ಒಕ್ಕೂಟವಾಗಿರುವಂಥದ್ದು. ಸೊ ಈ ಮೂಲಕ ಬೇ ಆಫ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಆ ಒಂದು ಟೆರಿಟರಿಗೆ ಸಂಬಂಧಪಟ್ಟಂತೆ ಈ 7 ರಾಷ್ಟ್ರಗಳು 13 ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದರೆ 13 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿದ್ದು ಇದರಲ್ಲಿ ಭಾರತ ದೇಶವು ಕೂಡ ಒಳಗೊಂಡಿರುವಂಥದ್ದು. ಸೊ ಸಿಲೆಬಸ್ಸಲ್ಲಿದೆ, ಭಾರತದ ಆಸಕ್ತಿಯನ್ನು ಹೊಂದಿರುವಂತಹ ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇರಲಿ ಅದನ್ನು ಡೈರೆಕ್ಟಾಗಿ UPSC ಕ್ವಶನನ್ನು ಕೇಳುತ್ತೆ. ಸೊ ಸರಿಯಾಗಿ ನೆನಪಲ್ಲಿ ಇಟ್ಕೊಬೇಕು. ಈ ಮೂಲಕ ದ ಗ್ರೂಪಿಂಗ್ ಹ್ಯಾಸ್ ಪೊಟೆನ್ಷಿಯಲ್ ಆ್ಯಸ್ ಎ ನ್ಯಾಚುರಲ್ ಪ್ಲಾಟ್ಫಾರ್ಮ್ ಫಾರ್ ಡೆವಲಪ್ಮೆಂಟ್ ಕೋಆಪ್ರೇಷನ್ ಇನ್ ರ್ಯಾಪಿಡ್ಲಿ ಚೇಂಜಿಂಗ್ ಇಂಡೋ ಪೆಸಿಫಿಕ್ ರೀಜನ್ ಎನ್ನುವಂಥದ್ದು. ನೋಡಿ, ಇಂಡೋ ಪೆಸಿಫಿಕ್ ರೀಜನ್ ಎನ್ನುವಂಥದ್ದು ಭಾರತ ದೇಶಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಪ್ಲೇಸ್ ಆಗಿದೆ. ಏನಕ್ಕೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಚೀನಾ ತನ್ನ ಡಾಮಿನೆನ್ಸನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ ಅದನ್ನು ಕಡಿವಾಣ ಹಾಕಬೇಕು ಅಂದರೆ ಭಾರತದ ನೈಬರ್ಹುಡ್ ಪಾಲಿಸಿ ಆಗಿರಲಿ ಅಥವಾ ಲುಕಿಸ್ಟ್ ಪಾಲಿಸಿ ಆಗಿರಲಿ ಎರಡೂ ಕೂಡ ಸರಿಯಾಗಿ ಪರಿಪಾಲನೆಯನ್ನು ಮಾಡಬೇಕು. ಲುಕಿಸ್ಟ್ ಪಾಲಿಸಿಯ ಬದಲಾಗಿ ನಾವು ಏನು ಡೆವಲಪ್ ಮಾಡ್ಕೊಂಡಿದ್ದೀವಿ, ಆ್ಯಕ್ಟಿಸ್ಟ್ ಪಾಲಿಸಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಮೂಲಕ ಬಿಮ್ಸ್ಟೆಕ್ಕು 2022 ಒಂದು ಸಮ್ಮಿಟನ್ನು ಎಲ್ಲಿ ನಡೆಸಿದೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಸರಿಯಾಗಿ ನೆನಪಲ್ಲಿ ಇಟ್ಕೊಬೇಕು. ಶ್ರೀಲಂಕಾ ಎನ್ನುವಂತಹ ಒಂದು ಐಸ್ಲ್ಯಾಂಡ್ ನೇಷನಲ್ಲಿ ಅಥವಾ ಲಿಟೋರಲ್ ಕಂಟ್ರಿಯಲ್ಲಿ 2022 ಬಿಮ್ಸ್ಟೆಕ್ ಸಮ್ಮೇಳನ ನಡೆದಿದೆ. ಇದೇ ಹೋಸ್ಟ್ ಕಂಟ್ರಿ ಆಗಿದೆ ಅನ್ನುವಂಥದ್ದು. ಸೊ ಇದರೊಂದಿಗೆ ಇದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಗಮನಿಸ್ಕೊಳ್ಬೇಕು. ನೋಡಿ, ಇದರ ಸದಸ್ಯ ರಾಷ್ಟ್ರಗಳನ್ನು ನೋಡ್ಕೊಂಡಾಗ 7 ಅಂದರೆ 7 ಸದಸ್ಯ ರಾಷ್ಟ್ರಗಳು ಇದ್ದಾವೆ ಅಂತೇಳಿ ಈಗ ಆಲ್ರೆಡಿ ನಮಗೆ ಗೊತ್ತಾಯಿತು. ಸೊ ಯಾವ್ಯಾವು ಆ 7 ಸದಸ್ಯ ರಾಷ್ಟ್ರಗಳು? ನೋಡಿ, ಭಾರತ ದೇಶ ಈಗಿದೆ. ಸೊ ಬೇ ಆಫ್ ಬೆಂಗಾಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶವನ್ನು ಒಂದು ಕನ್ಸಿಡರ್ ಮಾಡ್ಕೊಳ್ಬೋದಾ? ಇಂಡಿಯಾ. ಅದೇ ರೀತಿಯಾಗಿ ಶ್ರೀಲಂಕಾ ದೇಶವನ್ನು ಕನ್ಸಿಡರ್ ಮಾಡ್ಕೊಳ್ಬೋದಾ? ಅದೇ ರೀತಿಯಾಗಿ ಥೈಲ್ಯಾಂಡ್ ಎನ್ನುವಂತಹ ದೇಶವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೋದು ತಾನೆ. ಅದರೊಂದಿಗೆ ಬಾಂಗ್ಲಾದೇಶ ರಾಷ್ಟ್ರ, ಮಯಾನ್ಮಾರ್ ರಾಷ್ಟ್ರ, ಇವೆಲ್ಲವೂ ಕೂಡ ನಾವು ಲಿಟೋರಲ್ ಕಂಟ್ರೀಸ್ ಅಂತೇಳಿ ಕರಿತೇವೆ. ಸೊ ಅದೇ ರೀತಿಯಾಗಿ 2 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳಿದ್ದಾವೆ. ಯಾವ 2 ಲ್ಯಾಂಡ್ ಲಾಕ್ಡ್ ಕಂಟ್ರೀಸು? ಒಂದು ನೇಪಾಳ, ಇನ್ನೊಂದು ಭೂತಾನ್ ಎನ್ನುವಂಥದ್ದು. ಸೊ ಟೋಟಲ್ 7 ಕಂಟ್ರೀಸ್ಗಳಾಯ್ತಾ. ಸೊ 7 ರಾಷ್ಟ್ರಗಳ ನಡುವೆ ಇರತಕ್ಕಂತಹ 13 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಮತ್ತು ಸಮೃದ್ಧಿಯನ್ನು ಕೊಡುವುದಕ್ಕೋಸ್ಕರ ಈ ಒಂದು ಬಿಮ್ಸ್ಟೆಕ್ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದ್ದು. ಸೊ ಬಿಮ್ಸ್ಟೆಕ್ ರೀತಿಯಲ್ಲೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಇದೆ. ಅದನ್ನು ನಾವೇನಂತ ಕರಿತೀವಿ? ಸಾರ್ಕ್ ಅಂತೇಳಿ ಕರಿತೇವೆ. ಸೊ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್ ಅಂತೇಳಿ ಕರಿತೇವೆ. ಸೊ ಇದರೊಂದಿಗೆ ಬಿಮ್ಸ್ಟೆಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಸೊ ಬೇ ಆಫ್ ಬೆಂಗಾಲ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್ ಅಂತ ಕರಿತೀವಿ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಈ ಒಂದು ಮೀಟಿಂಗ್ನ ಮುಖಾಂತರ, ಈ ಒಂದು ಕಾನ್ಫರೆನ್ಸ್ನ ಮುಖಾಂತರ ಎಲ್ಲ ರಾಷ್ಟ್ರಗಳು ಸೇರಿ ಮಲ್ಟಿ ಸೆಕ್ಟರಲ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಮಲ್ಟಿ ಸೆಕ್ಟರಲ್ ಕೋಆಪ್ರೇಷನ್ ಆಗಿರ್ಬೋದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಮ್ಸ್ಟೆಕ್ ಸಮ್ಮಿಟಲ್ಲಿ ಮಾತನಾಡಲಾಗಿದ್ದು ವಿರ್ಚುವಲ್ ಕಾನ್ಫರೆನ್ಸ್ನ ಮುಖಾಂತರವಾಗಿ ನಡೆದಿರುವಂತಹ ಒಂದು ಸಮ್ಮೇಳನ ಇದಾಗಿದೆ. ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದೆ, ಇನ್ಕ್ಲೂಡಿಂಗ್ ಬೇ ಆಫ್ ಬೆಂಗಾಲ್. ಸೊ ಹಾಗಾದರೆ ಇಲ್ಲೊಂದು ಕ್ವಶನನ್ನು ಕೇಳ್ತೇನೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬೇ? ಸೊ ಬೇ ಅಂದರೆ ಏನು? ನೋಡಿ, ಇಲ್ಲಿ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ, ಆದರೆ ಬೇ ಅಂದರೆ ಮೀನಿಂಗ್ ಏನು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ. ಸೊ ಇದರೊಂದಿಗೆ ಈ ಸಮ್ಮಿಟಲ್ಲಿ ಎಕ್ಸ್ಪೆಕ್ಟ್ ಮಾಡಿರುವಂತಹ ಮೊಮೆಂಟಮ್ಗಳು ಯಾವುದು, ಕೊಲಾಬ್ರೇಷನ್ಸ್ಗಳು ಯಾವುದು ಅಂತ ನೋಡ್ಕೊಳ್ಳೋದಾದರೆ ಸದಸ್ಯ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳೊಂದಿಗೆ ಟೀಮ್ ವರ್ಕನ್ನು ಮಾಡುವುದರ ಮುಖಾಂತರ ಬೇ ಆಫ್ ಬೆಂಗಾಲಲ್ಲಿ ಅಗ್ರಿಮೆಂಟ್ಸ್ಗಳನ್ನು ಮಾಡುವುದರು. ರೀಜನಲ್ ಕೋಆಪ್ರೇಷನ್ ಅಥವಾ ರೀಜನಲ್ ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಇಂಟಿಗ್ರೇಷನ್ಸ್ಗಳನ್ನು ಮಾಡುವುದರ ಮುಖಾಂತರ ಈ ಒಂದು ಗ್ರೂಪಿಂಗು ಸ್ಟ್ರಾಂಗರ್ ಆಗಲೇಬೇಕು. ಯಾಕೆ ಅಂದರೆ ಬೇ ಆಫ್ ಬೆಂಗಾಲಲ್ಲಿ ನಾವು ಅಪಾರ ಪ್ರಮಾಣದ ಮೆರೈನ್ ಸ್ಯಾಂಕ್ಚುರೀಸ್ಗಳಿದ್ದಾವೆ, ಮೆರೈನ್ ಎಕೋಸಿಸ್ಟಮ್ ಇದ್ದಾವೆ, ಕೋಸ್ಟಲ್ ಎಕೋಸಿಸ್ಟಮ್ ಇದ್ದಾವೆ. ಸೊ ಈ ಎಲ್ಲ ಎಕೋಸಿಸ್ಟಮ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು. ಇದರೊಂದಿಗೆ ಆ ಒಂದು ಪ್ರದೇಶದಲ್ಲಿರುವಂತಹ ಫಿಶರೀಸ್ಗಳನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡಬೇಕು. ಸೊ ಇವೆಲ್ಲವನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು. ಅದರೊಂದಿಗೆ ಚೀನಾದ ಇನ್ಫ್ಲೂಯೆನ್ಸನ್ನು ಕೂಡ ನಾವೇನು ಮಾಡಬೇಕು? ಕಡಿಮೆ ಮಾಡಬೇಕು. ಸೊ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಬಿಮ್ಸ್ಟೆಕ್ಕು ಈ ಒಂದು ಮೀಟಿಂಗನ್ನು ನಡೆಸಿದೆ ಎನ್ನುವಂಥದ್ದನ್ನು ನಾವು ಗಮನಿಸ್ಬೋದು.
ಮುಂದಿನ ಹಂತದಲ್ಲಿ ಬಿಮ್ಸ್ಟೆಕ್ ಎನ್ನುವಂತಹ ಒಂದು ಸಮ್ಮೇಳನ ಅಥವಾ ಬಿಮ್ಸ್ಟೆಕ್ ಎನ್ನುವಂತಹ ಒಂದು ಆರ್ಗನೈಸೇಷನ್ನು ಭಾರತ ದೇಶಕ್ಕೆ ಅತ್ಯುನ್ನತವಾಗಿರ್ತಕ್ಕಂತಹ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಾದೇಶಿಕ ಸಂಘಟನೆ ಅಂತಲೇ ಕೂಡ ಹೇಳ್ಬೋದು. ಏನಕ್ಕೆ ಪ್ರಾದೇಶಿಕ ಸಂಘಟನೆ ಅಂತ ಹೇಳ್ಬೋದು ಅಂದರೆ, ಇದು ಭಾರತ ದೇಶದ ಒಂದು ಮೆಂಟಲ್ ಮ್ಯಾಪನ್ನು ಅಥವಾ ಈ ಒಂದು ಪ್ರದೇಶದಲ್ಲಿರುವಂತಹ ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ಒಂದು ನಕ್ಷೆಯನ್ನು ಚೇಂಜ್ ಮಾಡುವಂಥದ್ದು. ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೆ. ಒಂದು ನೈಬರ್ಹುಡ್ ಫಸ್ಟ್, ಅಂದರೆ ನಾವು ಗಡಿಭಾಗದಲ್ಲಿರುವಂತಹ ಅಥವಾ ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳು ಮೊದಲು ಎನ್ನುವಂಥದ್ದು. ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂದರೆ ಲುಕ್ ಈಸ್ಟ್ ಪಾಲಿಸಿಯನ್ನು ನಾವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರ ಬದಲಾಗಿ ಇವಾಗ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಎನ್ನುವಂಥದ್ದು. ಸೊ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕ್ವಶನನ್ನು ಕೇಳ್ತೀನಿ, ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಆ್ಯಕ್ಟ್ ಈಸ್ಟ್ ಪಾಲಿಸಿಯ ಬದಲಾಗಿ ಅಂದರೆ ಅದಕ್ಕಿಂತ ಹಿಂದೆ ಇಂಟ್ರೊಡ್ಯೂಸ್ ಆಗಿರುವಂತಹ ಅಂದರೆ ಲುಕ್ ಈಸ್ಟ್ ಪಾಲಿಸಿಯನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು, ಅದರೊಂದಿಗೆ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಯಾವ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು, ಯಾರು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಎನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಮುಖಾಂತರ ಬಿಮ್ಸ್ಟೆಕ್ ಹೊಂದಿರುವಂತಹ ಚಾರ್ಟರ್ ಅಂದರೆ ಸನ್ನದು ಅಂತೇಳಿ ಕರಿತೀವಿ. ಈ ಬಿಮ್ಸ್ಟೆಕ್ಸ್ ಚಾರ್ಟರ್ಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಾವಧಾನಗಳನ್ನು ನೋಡ್ಕೊಳ್ತಾ ಹೋಗೋಣ. ಬಿಮ್ಸ್ಟೆಕ್ ಮಾಸ್ಟರ್ ಪ್ಲಾನ್ ಫಾರ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ, ಬಿಮ್ಸ್ಟೆಕ್ ಕನ್ವೆನ್ಷನ್ ಆನ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್, ಬಿಮ್ಸ್ಟೆಕ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಫೆಸಿಲಿಟಿ, cooperation between diplomatic academics trainings institutions and a template of memorandum of association. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಚಾರ್ಟರನ್ನು ಬಿಮ್ಸ್ಟೆಕ್ ಎನ್ನುವಂತಹ ಸಂಸ್ಥೆ ಹೊಂದಿದೆ. ಇದರೊಂದಿಗೆ ಬೇ ಆಫ್ ಬೆಂಗಾಲ್ನ ಒಂದು ಪ್ರಮುಖವಾಗಿರುವಂಥ ಅಂದರೆ ಒಂದು ಹೊಸದಾಗಿರ್ತಕ್ಕಂತಹ ಆರ್ಥಿಕ ಮತ್ತು ಸ್ಟ್ರಾಟಜಿಕ್ ಪ್ರದೇಶವಾಗಿ ಹೊರಹೊಮ್ಮಿದೆ ಈ ಬೇ ಆಫ್ ಬೆಂಗಾಲ್ ಎನ್ನುವಂಥದ್ದನ್ನು ಈ ಒಂದು ಚಾರ್ಟರ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು. ಇದರೊಂದಿಗೆ ಎಕನಾಮಿಕ್ ಮತ್ತು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸನ್ನು ಬೇ ಆಫ್ ಬೆಂಗಾಲಲ್ಲಿ ರ್ಯಾಪಿಡ್ ಫಾರ್ಮಲ್ಲಿ ಅಂದರೆ ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಾವು ಬೆಳವಣಿಗೆಯನ್ನು ತರಬೇಕು. ಇದರೊಂದಿಗೆ ಇಂಡೋ ಪೆಸಿಫಿಕ್ ರೀಜನನ್ನು ಎಮರ್ಜೆನ್ಸನ್ನು ಮಾಡಬೇಕು, ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶದ ಎಮರ್ಜೆನ್ಸನ್ನು ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಈ ಎಲ್ಲ ಗ್ರೋಯಿಂಗ್ ನೇಷನ್ಸ್ಗಳು ಅಂದರೆ ಬಿಮ್ಸ್ಟೆಕ್ಕಲ್ಲಿ ಬರುವಂತಹ ಎಲ್ಲ ರಾಷ್ಟ್ರಗಳು ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು ತಾನೆ. ಸೊ ಹಾಗಾಗಿ ಗ್ರೋಯಿಂಗ್ ಎಕಾನಮಿಕ್ಸ್ಗಳಾಗಿದ್ದಂತಹ ಈ ಮುಂದುವರಿಯುವಂತಹ ರಾಷ್ಟ್ರಗಳು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನೋಷನನ್ನು ಹೊಂದಿರಬೇಕು. ಇದರೊಂದಿಗೆ ಸೆಕ್ಯುರಿಟಿ ಆಗಿರಲಿ, ಜಿಯೋಪೊಲಿಟಿಕಲ್ ಅಂದರೆ ಭೂ ರಾಜಕೀಯ ಅಂತ ಕರಿತೀವಿ ಜಿಯೋಪೊಲಿಟಿಕ್ಕಿಗೆ, ಈ ಜಿಯೋಪೊಲಿಟಿಕಲ್ ಮತ್ತು ಸೆಕ್ಯುರಿಟಿ ಕನೆಕ್ಷನ್ ಎರಡು ರಾಷ್ಟ್ರಗಳೊಂದಿಗೂ ಕೂಡ ಅಂದರೆ ಎರಡು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ರದೇಶಗಳ ನಡುವೆ ಇರಬೇಕು ಅಂತ ಹೇಳ್ತಿದ್ದಾರೆ ಅವರು. ಅಂದರೆ ಯಾವ ಎರಡು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ರದೇಶಗಳು, ವೆಸ್ಟರ್ನ್ ಪೆಸಿಫಿಕ್ ಮತ್ತು ಇಂಡಿಯನ್ ಓಷನ್ ರೀಜನ್ ಅಂದರೆ ಪಶ್ಚಿಮ ಪೆಸಿಫಿಕ್ ಪ್ರದೇಶ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದ ನಡುವೆ ಜಿಯೋಪೊಲಿಟಿಕ್ ಮತ್ತು ಸೆಕ್ಯುರಿಟಿ ಕನೆಕ್ಷನ್ನಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಸೃಷ್ಟಿಸಬೇಕು ಎನ್ನುವಂಥದ್ದು. ಇದರೊಂದಿಗೆ ಇಂಡೋ ಪೆಸಿಫಿಕ್ ರೀಜನಲ್ಲಿ ಬೇ ಆಫ್ ಬೆಂಗಾಲ್ ಎನ್ನುವಂಥದ್ದು ಒಂದು ಎಮರ್ಜ್ ಆಗಿರುವಂತಹ ಒಂದು ಎವಾಲ್ವ್ ಆಗಿರ್ತಕ್ಕಂತಹ ಒಂದು ಸೆಂಟರ್ ಆಗಿದೆ. ಇದರೊಂದಿಗೆ ಫೋಕಸನ್ನು ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಫೋಕಸನ್ನು ನಾವು ಮಾಡಬೇಕು. ಇದರೊಂದಿಗೆ ಬಿಮ್ಸ್ಟೆಕ್ನ ಡೆವಲಪ್ಮೆಂಟನ್ನು ಮಾಡುವುದರ ಮುಖಾಂತರ ಈ ಇಂಡೋ ಪೆಸಿಫಿಕ್ ಪ್ರದೇಶದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು. ಬಿಮ್ಸ್ಟೆಕ್ ಎನ್ನುವಂತಹ ಒಂದು ಸಂಸ್ಥೆ ಈಗಾಗಲೇ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಹಕಾರ ಸಂಬಂಧವನ್ನು ಸೃಷ್ಟಿ ಮಾಡಿದೆ. ಸೊ ಆ ಸಹಕಾರ ಸಂಬಂಧವನ್ನು ಕೋಆಪರೇಷನನ್ನು ಸೃಷ್ಟಿ ಮಾಡಿರುವಂತಹ ಕ್ಷೇತ್ರಗಳು ಯಾವುದು ಅಂತ ನೋಡ್ಕೊಳ್ಳೋದಾದರೆ ಸೆಕ್ಯುರಿಟಿ, ಕೌಂಟರ್ ಟೆರರಿಸಮ್, ಇಂಟೆಲಿಜೆನ್ಸ್ ಶೇರಿಂಗ್, ಸೈಬರ್ ಸೆಕ್ಯುರಿಟಿ, ಕೋಸ್ಟಲ್ ಸೆಕ್ಯುರಿಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ, ಟೂರಿಸಮ್ ಮತ್ತು ಇತರೆ ಪ್ರದೇಶಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಟ್ಯಾಂಜಿಬಲ್ ಪ್ರೋಗ್ರೆಸ್ಸನ್ನು ಹೊಂದಿದೆ. ಇದರೊಂದಿಗೆ ಬಿಮ್ಸ್ಟೆಕ್ ಏಷ್ಯಾ ಎನ್ನುವಂತಹ ಒಂದು ಕಾಂಟಿನೆಂಟ್ಗೆ ಎಸ್ಪೆಷಲಿ ಸೌತ್ ಮತ್ತು ಸೌತ್ ಈಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡುವಂತಹ ಒಂದು ಸಂಸ್ಥೆಯಾಗಿದ್ದು, ಇದರೊಂದಿಗೆ ಕನೆಕ್ಟಿವಿಟಿಯನ್ನು ನಾವು ಡೆವಲಪ್ಮೆಂಟ್ ಮಾಡುವುದೇ ಆದರೆ ಪೀಸ್ಫುಲ್ಲು, ಪಾಸ್ಪರಸ್ ಮತ್ತು ಸಸ್ಟೈನಬಲ್ ಬೇ ಆಫ್ ಬೆಂಗಾಲನ್ನು ನಾವು ಸ್ಥಾಪನೆ ಮಾಡಬಹುದು. ಇದರೊಂದಿಗೆ ಬೇ ಆಫ್ ಬೆಂಗಾಲ್ನ ಒಂದು ಆ್ಯಕ್ಟಿವ್ನೆಸ್ ಹೆಚ್ಚಾಗುತ್ತದೆ. ಬಿಮ್ಸ್ಟೆಕ್ಕು ಈ ಒಂದು ಆ್ಯಕ್ಟಿವ್ನೆಸ್ಸನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ಎರಡು ಪ್ರಮುಖವಾಗಿರ್ತಕ್ಕಂಥ ಕನೆಕ್ಟಿವಿಟಿಯನ್ನು ಅಥವಾ ಸಂಪರ್ಕವನ್ನು ಸೃಷ್ಟಿ ಮಾಡಬೇಕು. ಅದರಲ್ಲಿ ಒಂದನೇ ಕನೆಕ್ಟಿವಿಟಿ ಯಾವುದು ಅಂದರೆ ಅಪ್ಗ್ರೇಡ್ ಮಾಡುವಂಥದ್ದು, ಅಂದರೆ ನ್ಯಾಷನಲ್ ಕನೆಕ್ಟಿವಿಟಿಯನ್ನು ರೀಜನಲ್ ರೋಡ್ ಮ್ಯಾಪ್ನ ಮುಖಾಂತರವಾಗಿ ಸಂಪರ್ಕವನ್ನು ಸೃಷ್ಟಿ ಮಾಡುವಂಥದ್ದು. ಅದರೊಂದಿಗೆ ಹಾರ್ಡ್ ಆ್ಯಂಡ್ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡುವುದರ ಮುಖಾಂತರ ಬಿಮ್ಸ್ಟೆಕ್ಕು ಏಷ್ಯಾದ ಸುತ್ತುವರೆದಿರುವಂತಹ ಪ್ರದೇಶಕ್ಕೆ ಸರಿಯಾದ ಪ್ರಮಾಣದ ಕನೆಕ್ಟಿವಿಟಿಯನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಪ್ರಸ್ತುತಪಡಿಸಿರುವಂತೆ ಬಿಮ್ಸ್ಟೆಕ್ ಮಾಸ್ಟರ್ ಪ್ಲಾನ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿಯನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ರೆ, ಸೊ ಈ ಒಂದು ಮಾಸ್ಟರ್ ಪ್ಲಾನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಕನೆಕ್ಟಿವಿಟಿಯನ್ನು ನಾವು ಕಡ್ಡಾಯವಾಗಿ ಡೆವಲಪ್ಮೆಂಟ್ ಮಾಡ್ಬೋದು. ಈ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿದ್ರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು
ಕೈಗಾರಿಕೆಗಳು, ಬಿಸ್ನೆಸ್ ಚೇಂಬರ್ಸ್ಗಳು ಮುಖಾಂತರವಾಗಿ ನಾವು ಗ್ರೋಯಿಂಗ್ ರೀಜನನ್ನು ಕಾಣ್ಬೋದು. ಇದರೊಂದಿಗೆ ಸಹಕಾರವನ್ನು ಅಂದರೆ ಎಜುಕೇಷನ್ನು, ಟ್ರೇಡು, ಇನ್ವೆಸ್ಟ್ಮೆಂಟು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಮ್ಯುನಿಕೇಷನ್ ಆ್ಯಂಡ್ ಇತರೆ ಕ್ಷೇತ್ರಗಳಲ್ಲಿ ಕೋಆಪರೇಷನನ್ನು ನಾವು ಕಾಣ್ಬೋದು. ಇದರೊಂದಿಗೆ ಬಿಮ್ಸ್ಟೆಕ್ ಲೀಡರ್ಸ್ಗಳು ಈ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ, ಪ್ರಿಯಾರಿಟಿ ಏರಿಯಾಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಮಾಣದ ಮೌಲ್ಯವನ್ನು ನೀಡಬೇಕು ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳಿದು ಅಂತಿಮ ಹಂತದಲ್ಲಿ ಭಾರತದ ಪಾತ್ರ ಏನು, ಈ ಬಿಮ್ಸ್ಟೆಕ್ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಭಾರತದ ಪಾತ್ರ ಏನು, ಸೊ ಈ ಬಿಮ್ಸ್ಟೆಕ್ ಸಚಿವಾಲಯ ಕೋಆರ್ಡಿನೇಟ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು, ಒಂದು ಫೆಸಿಲಿಟೇಟ್ ಮಾಡುವಂತಹ ಒಂದು ಬಿಮ್ಸ್ಟೆಕ್ ಆ್ಯಕ್ಟಿವಿಟೀಸನ್ನು ಭಾರತ ದೇಶ ಇಂಪ್ಲಿಮೆಂಟ್ ಮಾಡುವುದರಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಈ ಬಿಮ್ಸ್ಟೆಕ್ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಭಾರತ 3ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಅದರೊಂದಿಗೆ ಈ ಬಿಮ್ಸ್ಟೆಕ್ ಸೆಕ್ರೆಟರಿಯೇಟ್ ಅಥವಾ ಬಿಮ್ಸ್ಟೆಕ್ ಸಚಿವಾಲಯ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿಯನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಲೀಡರ್ಸ್ಗಳು, ಬಿಮ್ಸ್ಟೆಕ್ಸ್ನ ಲೀಡರ್ಸ್ಗಳು ಅಥವಾ ನಾಯಕರು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕು. ಅದರೊಂದಿಗೆ ಬಿಮ್ಸ್ಟೆಕ್ ಚಾರ್ಟರನ್ನು ಡೆವಲಪ್ಮೆಂಟ್ ಮಾಡಬೇಕು. ಸಮ್ಮಿಟ್ಗಳು ಪದೇ ನಡಿಬೇಕು. ಅದರೊಂದಿಗೆ ವಿಸಿಬಿಲಿಟಿ ಮತ್ತು ಇಂಟರ್ನ್ಯಾಷನಲ್ ಫೋರಾಗೆ ಸಂಬಂಧಪಟ್ಟಂತೆ ಸ್ಟೇಟಿಗಾಗಿರ್ತಕ್ಕಂತಹ ಒಂದು ಅಗ್ರಿಮೆಂಟನ್ನು ತೆಗೆದುಕೊಂಡು ಭಾರತ ಈ ಒಂದು ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಇಂಪ್ಲಿಮೆಂಟೇಷನ್ನ ಪ್ರಾಮಿಸ್ ಮಾಡ್ತಾ ಇದೆ. ಇದರೊಂದಿಗೆ ಸೆಂಟರ್ ಫಾರ್ ಬೇ ಆಫ್ ಬೆಂಗಾಲ್ ಸ್ಟಡೀಸ್ ಎನ್ನುವಂಥ ಒಂದು ಇನ್ಸ್ಟಿಟ್ಯೂಷನನ್ನು ನಲಂದಾ ಯೂನಿವರ್ಸಿಟಿ, ಬಿಹಾರದಲ್ಲಿರುವಂತಹ ನಲಂದಾ ಯೂನಿವರ್ಸಿಟಿ, ಅದರೊಂದಿಗೆ ಆರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಶೋಧನೆ, ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಶೋಧನೆ, ಅಂತಿಮವಾಗಿ ಭಾರತ ದೇಶ ಈ ಬಿಮ್ಸ್ಟೆಕ್ ಫ್ರೇಮ್ವರ್ಕಿಗೆ ಸಂಬಂಧಪಟ್ಟಂತೆ ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡುವಂತಹ ಒಂದು ಲೀಡಿಂಗ್ ಮೆಂಬರ್ ಕಂಟ್ರಿನೇ ಕೂಡ ಆಗಿದೆ. ಭಾರತ ಈ ಒಂದು ಸಂಸ್ಥೆಯಲ್ಲಿ ಅಥವಾ ಈ ಒಂದು ಆರ್ಗನೈಸೇಷನಲ್ಲಿ ಕೀ ರೋಲನ್ನು ಪ್ಲೇ ಮಾಡ್ತದೆ ಅಂತೇಳಿ ಈ ಒಂದು ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದು. ಮುಂದಿನ ಆರ್ಟಿಕಲ್ ರಿನೋ ಪಾಪ್ಯುಲೇಷನ್ ಅಪ್ ಬೈ 200 ಇನ್ ಕಾಜಿರಂಗ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS 3ಯಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ನುವಂತಹ ಒಂದು ಪಠ್ಯಕ್ರಮದಲ್ಲಿ, ಅಥವಾ ಬಯೋಡೈವರ್ಸಿಟಿ ಎನ್ನುವಂತಹ ಪಠ್ಯಕ್ರಮದಲ್ಲಿ, ಅಥವಾ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ಇಂಡಿಯನ್ ರಿನೋ ಅಥವಾ ರಿನೋಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೇವೆ, ಗೇಂಡಾಮೃಗ ಅಂತೇಳಿ ಕರಿತೇವೆ. ಸೊ ಭಾರತ ಅಥವಾ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಬಾಂಡನ್ನು ಇಶ್ಯೂ ಮಾಡಿರ್ತಕ್ಕಂತಹ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೊಬೇಕು. ಈ ವೈಲ್ಡ್ ಲೈಫ್ ಬಾಂಡನ್ನು ಯಾವ ಒಂದು ವೈಲ್ಡ್ ಲೈಫ್ ಸ್ಪೀಸೀಸ್ಗೆ ಇಂಟ್ರೊಡ್ಯೂಸ್ ಮಾಡಿದೆ ಎನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಸೌತ್ ಆಫ್ರಿಕನ್ ರಿನೋ ಅಂತೇಳಿ ಒಂದು ಸ್ಪೀಸೀಸ್ ಇದೆ. ಸೊ ಆ ಸೌತ್ ಆಫ್ರಿಕನ್ ರಿನೋಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಮಾಣದಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ. ಕಾಜಿರಂಗ ನ್ಯಾಷನಲ್ ಪಾರ್ಕು ಮತ್ತು ಟೈಗರ್ ರಿಸರ್ವ್ಸ್ಗಳಲ್ಲಿ ಈ 4 ವರ್ಷಗಳಲ್ಲಿ 200 ರಿನೋಸರ್ಸ್ಗಳು, ಅಂದರೆ 200 ಗ್ರೇಟರ್ ಒನ್ ಹಾರ್ನಡ್ ಅಥವಾ ಇಂಡಿಯನ್ ರಿನೋಸರ್ಸ್ಗಳು ಡೆವಲಪ್ಮೆಂಟ್ ಹೆಚ್ಚಾಗಿದ್ದಾವೆ ಎನ್ನುವಂತಹ ಒಂದು ವಿಚಾರವನ್ನು, ಒಂದು ಮಾಹಿತಿಯನ್ನು ಇತ್ತೀಚೆಗೆ ಒಂದು ಸೆನ್ಸಸ್ನ ಮುಖಾಂತರವಾಗಿ, ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಸೆನ್ಸಸ್ನ ಮುಖಾಂತರವಾಗಿ ತಿಳಿದು ಬಂದಿರುವಂಥದ್ದು. ಮುಂದಿನ ಆರ್ಟಿಕಲ್ ಮುಲ್ಲಾ ಪೆರಿಯಾರ್ ತಮಿಳುನಾಡು ಕೇರಳ ಸೀಕ್ ಮೋರ್ ಟೈಮ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ ಸ್ಟೇಟ್ ರಿಲೇಷನ್ಶಿಪ್ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಅಂತಾರಾಜ್ಯ ಸಂಬಂಧಗಳು ಎನ್ನುವಂಥದ್ದು, ಅದರೊಂದಿಗೆ ವಾಟರ್ ರಿಸೋರ್ಸಸ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಗಳಾಗಿರ್ಬೋದು, ಈ ಒಂದು ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ಇದರೊಂದಿಗೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ನಡುವೆ ಈ ಒಂದು ಮುಲ್ಲಾ ಪೆರಿಯಾರ್ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಾನ್ಫ್ಲಿಕ್ಟ್ ಶುರುವಾಗಿದೆ ಎನ್ನುವಂತಹ ವಿಚಾರ ನಮಗೆ ಆಲ್ರೆಡಿ ಗೊತ್ತು. ಸೊ ಅದಕ್ಕೋಸ್ಕರ ಈ 2 ರಾಜ್ಯಗಳು ಏನು ಮಾಡ್ತಿದ್ದಾವೆ, ಟು ಸಾಲ್ವ್ ದ ಕಾನ್ಫ್ಲಿಕ್ಟು, ಈ 2 ರಾಜ್ಯಗಳ ನಡುವೆ ಇರುವಂತಹ ಒಂದು ಬಿಕ್ಕಟ್ಟನ್ನು ಪರಿಹಾರ ಮಾಡುವುದಕ್ಕೆ ಸ್ವಲ್ಪ ಹೆಚ್ಚು ಪ್ರಮಾಣದ ಸಮಯದ ಕಾಲಾವಕಾಶವನ್ನು ನೀಡೋದಕ್ಕೆ ಬಯಸ್ತಾ ಇದ್ದಾವೆ. ಇದರೊಂದಿಗೆ ಆ ಪವರ್ಸ್ಗಳಿಗೆ ಸಂಬಂಧಪಟ್ಟಂತೆ ಡ್ಯಾಮ್ ಸೂಪರ್ವೈಸರಿ ಪ್ಯಾನಲ್ಗಳನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದ ಸಮಯದ ಬೇಕು ಎನ್ನುವಂಥದ್ದು. ಇದರೊಂದಿಗೆ ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡಿರುವಂತಹ ಸೂಪರ್ವೈಸರಿ ಕಮಿಟಿ, ಅಂದರೆ ಮುಲ್ಲಾ ಪೆರಿಯಾರ್ ಡ್ಯಾಮ್ ಸೂಪರ್ವೈಸರಿ ಕಮಿಟಿ ತುಂಬ ಪ್ರಮುಖವಾಗಿರುವಂಥದ್ದು. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಮುಲ್ಲಾ ಪೆರಿಯಾರ್ ಡ್ಯಾಮ್ ಸೂಪರ್ವೈಸರಿ ಕಮಿಟಿ ಈ 2 ರಾಜ್ಯಗಳ ನಡುವೆ ಉಂಟಾಗಿರುವಂತಹ ಕಾನ್ಫ್ಲಿಕ್ಟನ್ನು ಬಗೆಹರಿಸೋದಕ್ಕೆ ಸ್ಟಾರ್ಟ್ ಮಾಡಿರುವಂತಹ ಸುಪ್ರೀಂ ಕೋರ್ಟ್ನ ಒಂದು ಕಮಿಟಿ ಆಗಿರುವಂಥದ್ದು. ಇದರೊಂದಿಗೆ 2 ರಾಜ್ಯಗಳ, ಅಂದರೆ ನೈಬರಲ್ಲಿರ್ತಕ್ಕಂಥ 2 ರಾಜ್ಯಗಳ ನಡುವೆ
ವಾಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಡಿಸ್ಪ್ಯೂಟ್ಗಳು ಇರಬಾರ್ದು ಎನ್ನುವಂಥದ್ದು. ಸೊ ಇಲ್ಲಿ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 262 ಮತ್ತು ಆರ್ಟಿಕಲ್ 263 ಅಂತೇಳಿ ಎರಡು ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ಸ್ಗಳಿದ್ದಾವೆ. ಸೊ ಈ ಎರಡು ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ಸ್ಗಳು ತುಂಬ ಕನ್ಫ್ಯೂಷನಲ್ಲಿರುತ್ತೆ. ಸೊ ಹಾಗಾದರೆ 262 ಆರ್ಟಿಕಲ್ ಏನು ಹೇಳುತ್ತೆ, 263 ಆರ್ಟಿಕಲ್ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಇದರೊಂದಿಗೆ ಮುಲ್ಲಪೆರಿಯಾರ್ ಡ್ಯಾಮ್ ಎಲ್ಲಿದೆ ಅಂತೇಳಿ ಡೈರೆಕ್ಟಾಗಿ ಕ್ವಶನ್ ಬರ್ಬೋದು ನಿಮಗೆ. ಇದು ಕೇರಳ ರಾಜ್ಯದ ಇಡುಕ್ಕಿ ಡಿಸ್ಟ್ರಿಕ್ಟ್ ಎನ್ನುವಂತಹ ಒಂದು ಡಿಸ್ಟ್ರಿಕ್ಟ್ನಲ್ಲಿ ನಾವು ಕಾಣ್ಬೋದು. ಇದರೊಂದಿಗೆ ಕಾನ್ಸ್ಟಿಟ್ಯೂಷನ್ನು, ಪವರು, ಫಂಕ್ಷನ್ಸ್ ಅಂದರೆ ಮುಲ್ಲಪೆರಿಯಾರ್ ಡ್ಯಾಮ್ ಸೂಪರ್ವೈಸರಿ ಕಮಿಟಿಯ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪವರ್ ಆಗಿರ್ಬೋದು ಮತ್ತು ಫಂಕ್ಷನ್ ಆಗಿರ್ಬೋದು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟು ಇತ್ತೀಚೆಗೆ ವರದಿಯನ್ನು ನೀಡಿತ್ತು ಎನ್ನುವಂಥದ್ದನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಗಮನದಲ್ಲಿಟ್ಕೊಬೇಕು. ಸೊ ಮುಂದಿನ ಹಂತದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಅಂತೇಳಿ ಕರಿತೀವಿ. 2022 ವಿಶ್ವ ಪಾರಂಪರಿಕ ತಾಣಕ್ಕೆ ಸಂಬಂಧಪಟ್ಟಂತೆ ಟೆಂಟೇಟಿವ್ ಲಿಸ್ಟ್ ಅಥವಾ ತಾತ್ಕಾಲಿಕ ಪಟ್ಟಿಗಳನ್ನು ಇತ್ತೀಚೆಗೆ ಯುನೆಸ್ಕೋ ಎನ್ನುವಂತಹ ಒಂದು ಸಂಸ್ಥೆ ಪ್ರಸ್ತುತಪಡಿಸಿದೆ. ಸೊ ಈ ಯುನೆಸ್ಕೋ ಪ್ರಸ್ತುತಪಡಿಸಿರುವಂತಹ ಟೆಂಟೇಟಿವ್ ಲಿಸ್ಟ್ ಅಥವಾ ತಾತ್ಕಾಲಿಕ ಪಟ್ಟಿಯಲ್ಲಿ 2022 ಪ್ಲೇಸನ್ನು ತೆಗೆದುಕೊಂಡಿರುವಂತಹ ಎರಡು ಪ್ರಮುಖವಾಗಿರ್ತಕ್ಕಂತಹ ಸೈಟ್ಗಳು ಯಾವುದು ಅಂತ ಕೇಳಿದ್ರೆ ಲೇಪಾಕ್ಷಿ ಟೆಂಪಲ್ ಅಂತೇಳಿ ಕರಿತೇವೆ. ಸೊ ಇದು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಈ ಟೆಂಪಲ್ ಆಗಿರುವಂಥದ್ದು. ಸೊ ಈ ಒಂದು ಟೆಂಪಲ್ ಯಾವ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂತೇಳಿ ಕ್ವಶನನ್ನು ಕೇಳಿದ್ರೆ ಆಂಧ್ರ ಪ್ರದೇಶದ ಅನಂತಪುರ ಎನ್ನುವಂತಹ ಒಂದು ಪ್ಲೇಸಲ್ಲಿ ಈ ಲೇಪಾಕ್ಷಿ ಟೆಂಪಲ್ ಇದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಬೇಕು. ಇದನ್ನು ರಚನೆ ಮಾಡಿರುವಂತಹ ಶೈಲಿ ಯಾವುದು ಅಂತ ಕೇಳಿದ್ರೆ ವಿಜಯನಗರ ಶೈಲಿ ಅಂತೇಳಿ ಕೂಡ ನೀವು ನೆನಪಲ್ಲಿಟ್ಕೊಬೇಕಾಗುತ್ತದೆ. ಸೊ ಇಷ್ಟು ಲೇಪಾಕ್ಷಿ ಟೆಂಪಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಅದರೊಂದಿಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಥವಾ ತೂಗುವ ಸೇತುವೆ ಎನ್ನುವಂತಹ ಒಂದು ಪ್ಲೇಸಿಗೂ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಟೆಂಟೇಟಿವ್ ಲಿಸ್ಟಿಗೆ ನಾವು ಲಿಸ್ಟ್ ಔಟನ್ನು ಮಾಡಿದೆ ಯುನೆಸ್ಕೋ ಎನ್ನುವಂತಹ ಸಂಸ್ಥೆ. ಈ ಒಂದು ಟೆಂಟೇಟಿವ್ ಲಿಸ್ಟ್ ಯಾವ ಒಂದು ಸ್ಟೇಟಲ್ಲಿ ಲೊಕೇಟ್ ಆಗಿದೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಅರುಣಾಚಲ್ ಪ್ರದೇಶ್ ಎನ್ನುವಂತಹ ಸ್ಟೇಟಲ್ಲಿ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೋದು. ಸೊ ಇಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದೇನೆ. ವಿತ್ ರೆಫರೆನ್ಸ್ ಟು ಮಿಯಾನ್ ಥಾನ್ಸನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ ಕೇಳಿದ್ದೇನೆ. ಸೊ ಆಪ್ಷನ್ ಈ ರೀತಿಯಾಗಿದೆ. ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತೇಳಿ ಫೈಂಡ್ ಔಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. Among the agricultural commodities imported by India, which one of the following accounts for the highest imports in terms of value in their last 5 years? ಅಂದರೆ ಕೊನೆ 5 ವರ್ಷಗಳಲ್ಲಿ ಭಾರತ ದೇಶದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಂಪೋರ್ಟ್ ಆಗ್ತಕ್ಕಂತಹ ಒಂದು ಪ್ರಾಡಕ್ಟ್ ಯಾವುದು ಅಂತೇಳಿ ಕೇಳಿದರೆ 4 ಆಪ್ಷನಲ್ಲಿ ಸರಿಯಾದ ಆಪ್ಷನನ್ನು ಯಾವುದು ಅಂತೇಳಿ ಐಡೆಂಟಿಫಿಕೇಷನ್ ಮಾಡಿ ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಸೊ ಇದಾಗಿತ್ತು 30 ಮಾರ್ಚ್ 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಸೊ ಈ ಒಂದು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಯಾವುದೇ ಒಂದು ಗೊಂದಲಗಳಿತ್ತು ಅಂದ್ರೂ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಮ್ಮ ಗೊಂದಲವನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.